ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನೀವು ಮೊನ್ನೆ ಫ್ರೈಡೇ ಎನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ, ಚಾರ್ಟ್ ಏನು ಹೇಳ್ತಾ ಇದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡೋಣ. ಚಾರ್ಟ್ ಅಂತೂ ಕೆಳಗಡೆ ನಾನು ಫಾಲ್ ಆಗ್ತೀನಿ ಅಂತ ರೆಡಿ ಇದೆ, ಹೌದಾ? ಸೊ ಈಗ ನಾಳೆ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಇದೆ. ನಾಳೆ ಏನಾಗುತ್ತೆ ಅಂತಂತಂದರೆ, ಅಕಸ್ಮಾತ್ ಬೈ ಚಾನ್ಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆನಾ? ಗ್ಯಾಪ್ ಡೌನ್ ಓಪನ್ ಆಯಿತು 22,700 ಹತ್ರನೋ ಅಥವಾ 600 ಹತ್ರನೋ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಓಪನ್ ಆದರೆ ನಮ್ಮ ಟಾರ್ಗೆಟ್ ಬಂದುಬಿಟ್ಟು 22,500 ತನಕ ಇರುತ್ತೆ, ಓಕೆನಾ? ಸೊ ನೋಡೋಣ, ಕಾಯ್ದು ನೋಡೋಣ, ಅದು ಎನಾಲಿಸಿಸ್ ಹೇಳ್ತೀನಿ. ಬಟ್ ಅದಕ್ಕಿಂತಲೂ ಮುಂಚೆ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಮೊನ್ನೆ ಎನಾಲಿಸಿಸ್ 27ಗೆ ಏನಾಗಿತ್ತು ಅಂತ. ಸೊ ಇದೇನಾದರೂ ಬ್ರೇಕ್ ಆದರೆ, ಓಕೆನಾ? ಇಲ್ಲಿ ರಿಸ್ಕಿ ಟ್ರೇಡರಿಗೂ ಮತ್ತು ಸೇಫ್ ಟ್ರೇಡರಿಗೂ ಇಬ್ಬರಿಗೂ ಟ್ರೇಡ್ ಹೇಳಿದ್ದೆ. ಸೇಫ್ ಟ್ರೇಡ್ರಿಗೆ ಒಂದು ಲಾಟಲ್ಲಿ ಟ್ರೈ ಮಾಡೋಕ್ಕೆ ಹೇಳಿದ್ದೆ. ಇಲ್ಲಿಂದ ಬೇಕಾದರೆ ನೀವು ಒಂದು ಲಾಟ್ ಅಂತ ಟ್ರೈ ಮಾಡಿ ಅಂತ. ಬಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆದ್ರೂ ನಾನು 22,900 ಮತ್ತು 22,700 ಏನೋ ಟಾರ್ಗೆಟ್ ಕೊಟ್ಟಿದ್ದೆ. ಬಟ್ ಟಾರ್ಗೆಟ್ ಏನಾಯಿತು, ತುಂಬ ಮೇಲಿಂದ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಮೇಲೆ ಬಂತಲ್ಲ, ಕೆಳಗಡೆ ಬಂತಲ್ಲ, ಅದನ್ನು ನಮ್ಮದು ಟಾರ್ಗೆಟ್ ಎಷ್ಟಿದೆ 700 ಏನು ಬರಲಿಲ್ಲ, 800ವರೆಗೂ ಬಂತು. ಅಕಸ್ಮಾತ್ ನೀವೇನಾದರೂ 23K ಬ್ರೇಕ್ ಆದಮೇಲೂ, ಓಕೆನಾ, ಗ್ಯಾಪ್ ಡೌನ್ ಬ್ರೇಕ್ ಆದಮೇಲೂ ಅಕಸ್ಮಾತ್ ನೀವೇನಾದರೂ 23Kಗೆ ಇದು ಮಾಡಿಕೊಂಡು ಓಕೆ ಟ್ರೇಡ್ ಮಾಡಿದ್ರೂ ನಿಮ್ಗೆ ಆರಾಮಾಗಿ ಚಾನ್ಸ್ ಸಿಗ್ತಾಯಿತ್ತು, ಓಕೆನಾ? ಸೊ ಪರವಾಗಿಲ್ಲ, ಮಾರ್ಕೆಟ್ ಅಂತೂ ಎನಾಲಿಸಿಸ್ ಪ್ರಕಾರ ಆಗಿದೆ. ಬಟ್ ಗ್ಯಾಪ್ ಡೌನಲ್ಲಿ ಸೊ ಒಂಚೂರು ಹೋಗಿದೆ ಪಾಯಿಂಟ್ಸ್, ಇಲ್ಲ ಅಂತಿಲ್ಲ. ಬಟ್ ನಮ್ಮದು ಎನಾಲಿಸಿಸ್ ಏನಿದೆ ಬಂದಿದೆ ಕರೆಕ್ಟಾಗಿ. ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ ಅದನ್ನು ನೋಡಿಬಿಡೋಣ. 800 ಲೆವೆಲ್, ಓಕೆನಾ? 800 ಲೆವೆಲು 770 ಬ್ರೇಕ್ ಆದರೆ, ಓಕೆ, 770 ಬ್ರೇಕ್ ಆದರೆ ಡೈರೆಕ್ಟಾಗಿ 570 ಟಾರ್ಗೆಟ್ ನೋಡ್ಬೋದು, ಓಕೆನಾ? ಮೇಲ್ಗಡೆ ಅಂತೂ ಇಂಟ್ರೆಸ್ಟ್ ಇಲ್ಲ ಮೇಲ್ಗಡೆ, ಯಾಕಂದರೆ 23K ಇದೆ, ಓಕೆನಾ? ಒಂದು ಸೈಕಾಲಜಿಕಲ್ ನಂಬರ್ ಇದೆ. ಸೊ ಅದಕ್ಕೆ ಮೇಲ್ಗಡೆ ಅಂತೂ ನೋಡೋಲ್ಲ. ಅಕಸ್ಮಾತ್ ನಾಳೆ ಅದರಲ್ಲಿ ಬೇರೆ ಮಾರ್ಚ್ ಮಂತ್ ಎಂಡ್ ಇದೆ, ಓಕೆನಾ? 31st ಅಂದರೆ 30ಗಿದೆ, 31ಸ್ಟಿಗಂತೂ ಹಾಲಿಡೇ ಇದೆ. ಸೊ ಮಂತ್ ಎಂಡ್ ಅಂತ ಕನ್ಸಿಡರ್ ಮಾಡೋಣ, ಓಕೆ? ಮಂತ್ಲಿ ಕ್ಯಾಂಡಲಲ್ಲಿ ಏನಿದೆ ಒಂದು ಸತಿ ಅದನ್ನು ನೋಡಿಬಿಡೋಣ. ಮಂತ್ಲಿ ಕ್ಯಾಂಡಲಲ್ಲಿ ಫುಲ್ ರೆಡ್ಡೇ ಇದೆ, ಹೌದಾ? ವೀಕ್ಲಿ ಕ್ಯಾಂಡಲಲ್ಲಿ 2 ಡೋಜಿ ಬಂದಿದೆ, ಅಪ್ಪ, 2 ಡೋಜಿ ಇದೆ, ಓಕೆ. ಅದನ್ನು ಏನು ಮಾಡೋಣ ಅಂತಂದರೆ, ಈ ರೀತಿ ಲೈನ್ ಹಾಕ್ಕೊಳ್ಳೋಣ ಒಂದು, ಓಕೆನಾ? ಈ ರೀತಿ ಇಲ್ಲಿಂದ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ಗೆ, ಓಕೆ? ಎಲ್ಲಿ ಅಂದರೆ ಇದು, ಓಕೆ. ಗ್ಯಾಪ್ ಡೌನ್ ಅಂತೂ ಓಪನ್ ಆಗುತ್ತೆ ಮಾರ್ಕೆಟು, ಅದು ನೋಡಬೇಕಾಗಿದೆ ಕಾಯ್ದು. ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಂದರೆ ಇದೇನು ಲೈನ್ ನೆಸಸರಿ ಆಗೋಂಗಿಲ್ಲ. ಯಾಕಂತಂತಂದರೆ ಇಲ್ಲೇನಾದರೂ ಓಪನ್ ಆದರೆ ಆರಾಮಾಗಿ 23,020 ಹತ್ರ ಅಥವಾ 23K ಹತ್ರ ಏನಾದರೂ ಓಪನ್ ಆಗಿದ್ರು ಆರಾಮಾಗಿ ನಾವು 23,950 ಬ್ರೇಕ್ ಆದಮೇಲೆ ಕುತ್ಕೋಬೋದಾಗಿತ್ತು. ಬಟ್ ಚಾನ್ಸ್ ಏನೋ ನನಗೆ ಅನ್ನಿಸ್ತಾ ಇದೆ, ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಜಾಸ್ತಿ. ನೋಡೋಣ, ಅದನ್ನು ಕಾಯ್ದು ನೋಡೋಣ ಏನಾಗುತ್ತೆ ಅಂಥೇಳಿ. ಅಕಸ್ಮಾತ್ ಆಗಲಿಲ್ಲ ಅಂತಂತಂದರೆ ಈ ಲೈನ್ ಬೇಕಾದರೆ ನೀವು ಹಾಕ್ಕೊಂಡು ಇಟ್ಕೋಬೋದು. 3 ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದೇನು ಪಾಯಿಂಟ್ ಇಲ್ಲಿ ಬರುತ್ತೋ ಇಲ್ಲೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇದೆ, ರೆಡ್ ಕ್ಯಾಂಡಲ್. ಅದು ಬಂದುಬಿಟ್ಟು ಇದು 22Kವರೆಗೂ ತೋರಿಸ್ತಾ ಇದೆ. ಬಟ್ ನಮ್ಮದು ಟಾರ್ಗೆಟ್ ಏನು 22,500 550 ಇಟ್ಕೊಂಬಿಡಿ, ಇಲ್ಲ ಅಂತಂತಂದ್ರೆ, ಓಕೆನಾ? ಎಲ್ಲಿಂದ ಅಂತಂದರೆ 770 ಏನಾದರೂ ಬಂತು ಅಂದರೆ ಇದು ಎಲ್ಲಿಂದ ಬರ್ತಾಯಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ 720ಇಂದ ಬ್ರೇಕ್ ಆಗ್ತಾಯಿದೆ ಅಂದರೆ ಇದನ್ನು ತೊಗೊಂಡೋಗಿ 520ವರೆಗೂ, ಓಕೆನಾ? ಬಟ್ 22,500 ಕೆಳಗಡೆ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ, ಇಲ್ಲಿಂದ ಕ್ಲೋಸ್ ಮಾಡಿ. ಇದು ಬ್ರೇಕ್ ಆದರೆ ಆಮೇಲೆ ನೋಡೋಣ ಅಂತ. ಯಾಕಂದರೆ ಮಂತ್ಲಿ ಎಕ್ಸ್ಪೈರಿ ಇದೆಯಲ್ಲ, ಹೇಳಿದ್ನಲ್ಲ, ಅದೊಂದು ಬೇರೆ ಇದೆ. ಆಮೇಲೆ ಡೇ ಕ್ಯಾಂಡಲಲ್ಲೂ ನೋಡಿಬಿಡೋಣ ಒಂದು ಸತಿ. ಸಾರಿ, ಇವತ್ತು ತುಂಬಾ ಲೇಟ್ ಆಗಿಬಿಡ್ತು, ಮಾಡೋಣ ಅಂತಂದರೆ ಟೈಮೇ ಸಿಗಲಿಲ್ಲ. ಅದರಲ್ಲಿ ಬೇರೆ ಇವತ್ತು MI ಮ್ಯಾಚ್ ಬೇರೆ ಇತ್ತು, ಫಸ್ಟ್ ಮ್ಯಾಚು. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಈಗ ಎನಾಲಿಸಿಸ್ ಮಾಡ್ತಾಯಿದ್ದೀನಿ. ಸೊ ಒಳ್ಳೆಯದೇ ಫಾರ್ಮೇಷನ್ ಆಗಿದೆ ಕ್ಯಾಂಡಲ್, ಓಕೆ. ಇದ್ರ ಕೆಳಗಡೆ ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಅದೇ ಹೇಳ್ತಾ ಇದ್ದೀನಲ್ಲ, ಗ್ಯಾಪ್ ಡೌನಲ್ಲಿ ಏನಾದರೂ ಇದು ಕವರ್ ಆಯಿತು, ಓಪನ್ ಆಯಿತು ಅಂದ್ಕೊಳ್ಳಿ ಈ ಲೆವೆಲು, ಓಕೆ, 22,600. ಅದಕ್ಕೆ ನಾನು ನಿಮಗೆ ಟಾರ್ಗೆಟ್ ಕೊಟ್ಟಿರೋದು 22,500 ಇಲ್ಲ 520. ಅದು ಎಲ್ಲಿಂದ ಅಂತಂದರೆ 22,700ಇಂದ ಬಂದರೆ ಆ ಟಾರ್ಗೆಟ್ ನೋಡೋಣ. ಸೊ ಅದಾದಮೇಲೆ ಇದಾದಮೇಲೆ ಮತ್ತೆ ಏನು ಪ್ರೆಡಿಕ್ಷನ್ ಮಾಡಿದ್ದೆ ಅಂತಂದರೆ, ನಿಮ್ಗೆ ನೆನಪಿದೇನಲ್ಲ, ಅದು ನಾನು ಹೇಳಿಬಿಡ್ತೀನಿ. ಯಾವ ಪ್ರೆಡಿಕ್ಷನ್ ಮಾಡಿದ್ವಿ, ಎಲ್ಲಿವರೆಗೂ ಬರ್ಬೋದು ಅಂತ ಹೇಳಿದ್ದೆ ಅಂತಂದರೆ, ಯಾವುದೋ ಒಂದು ಲೈನ್ ಹಾಕಿದ್ದೆ, ಓಕೆ, ಇಲ್ಲಿದೆ, ಓಕೆ, ಟ್ರೆಂಡ್ ಲೈನ್ ಹಾಕಿದ್ದೆ. ಎಲ್ಲಿಂದ ಅಂತಂತಂದರೆ
ಇಲ್ಲಿಂದ ಇದು ಕನೆಕ್ಟ್ ಮಾಡಿದ್ದೆ. ಕನೆಕ್ಟ್ ಮಾಡಿಬಿಟ್ಟು ನಾನು 2000 ಏನೋ 200 ಏನೋ ಲೆವೆಲ್ ಕೊಟ್ಟಿದ್ದೆ. ಓಕೆನಾ, ಅದನ್ನು ಇದು ಎಲ್ಲಿಗೆ ಬರುತ್ತೆ, ಇನ್ನೂ ಇಷ್ಟು ಗ್ಯಾಪ್ ಇದೆ. ಓಕೆನಾ, ಅಕಸ್ಮಾತ್ ಬೈ ಚಾನ್ಸ್ ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಏನಾದರೂ ಗ್ಯಾಪ್ ಟನ್ ಓಪನ್ ಆಯಿತು ಅಂತಂದರೆ ಈ ಲೈನ್ ಎಲ್ಲಿ ಬರುತ್ತೆ ನೋಡೋಣ, ಈ ಪಾಯಿಂಟ್ ಎಲ್ಲಿ ಬರ್ತಾ ಇದೆ ಅಂಥೇಳಿ. ಒಂದು ನಿಮಿಷ. ಈ ಪಾಯಿಂಟ್ ಬಂದುಬಿಟ್ಟು ಅದೇ 22,300 ಹತ್ರನೇ ಬರ್ತಾಯಿದೆ. ಓಕೆನಾ, ನಾಳೆ ಸಲುವಾಗಿ ಮಾತ್ರ ಅಷ್ಟೇ ನೀವು ಇಟ್ಕೊಂಡಿರಿ. 22,500 ಲೆವೆಲು. ಓಕೆ, 22,700 ಬ್ರೇಕ್ ಆದರೆ ಬೈ ಚಾನ್ಸ್ ಇಲ್ಲೇ ಏನಾದರೂ ಮಧ್ಯದಲ್ಲೇ ಓಪನ್ ಆಯಿತು, ಇಲ್ಲ ಇದನ್ನೇ ಗ್ಯಾಪ್ ಡೌನಲ್ಲೇ ಓಪನ್ ಆಯಿತು ಅಂದ್ಕೋರಿ. ಓಕೆನಾ, ಗ್ಯಾಪ್ ಡೌನಲ್ಲೇ ಓಪನ್ ಆದರೆ ಬೇಕಾದ್ರೆ ಮತ್ತೆ ಇದನ್ನು ಸ್ಟ್ರಿಕ್ಟ್ಲಿ ಎಸ್ಸಲ್ಲಿ ಇಟ್ಕೊಂಡು, ಓಕೆನಾ, ಅದರಲ್ಲಿ ಬೇರೆ ಮಂತ್ಲಿ ಎಕ್ಸ್ಪೈರಿ ಬೇರೆ ಇದೆ. ಸ್ಟ್ರಿಕ್ಟ್ಲಿ 30 ರೂಪಾಯಿ ಬೇಕಾದ್ರೆ ಎಸ್ಸಲ್ಲಿ ಇಟ್ಕೊಳ್ಳಿ. ಎಸ್ಸಲ್ಲಿ ಇಟ್ಕೊಂಡು ಬೇಕಾದರೆ ಮತ್ತೆ ಟಾರ್ಗೆಟ್ ಮಾಡಿ. ಓಕೆನಾ, 22,300 ಹತ್ರ, ಅದೇ ಈ ಪಾಯಿಂಟ್ ಹತ್ರ ಈ ಲೈನ್ ಬೇಕಾದರೆ ನೀವು ಹಾಕ್ಕೊಂಡು ಇಟ್ಕೋಬೋದು. ಓಕೆನಾ, ಸೊ ಸಾರಿ ಮತ್ತೊಮ್ಮೆ ವಿಡಿಯೋ ಲೇಟ್ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.